ಸರ್ ನಮ್ಮ ಕಾಲೇಜಲ್ಲಿ ಯಾರು ಕ್ವೆಶ್ಚನ್ ಮಾಡಿಲ್ಲ ಯಾಕೆ ಹಿಜಾಬ್ ಹಾಕ್ತೀರಾ ಅಂತ. ನಾವು ಫಸ್ಟ್ ಕೇಳಿದ್ವಿ, ಕಾಲೇಜ್ ಜಾಯಿನ್ ಆಗೋಕ್ಕೆ ಅವಾಗಲೇ ಕೇಳಿದ್ವಿ ಹಿಜಾಬ್ ಅಲೋ ಇದೆಯಾ, ಗೌರ್ಮೆಂಟ್ ಕಾಲೇಜ್ ಇದ್ರೂ ಕೂಡ ನಾವು ಕೇಳಿದ್ವಿ. ನಾನು ಮೊದಲೇ ಓದಿದ್ದು BGS PU ಕಾಲೇಜಲ್ಲಿ. ಅಲ್ಲಿ ನಮ್ಗೆ ಎಷ್ಟು ಸಪೋರ್ಟಿವ್ ಇದ್ರು ಅಂದರೆ ಸ್ಟೂಡೆಂಟ್ಸ್, ಅದು ಇನ್ಸ್ಟಿಟ್ಯೂಟ್ ಇದ್ದಿದ್ದು ನಿಮ್ಮದು ಬಾಲಗಂಗಾಧರ ಸ್ವಾಮಿ ಇದೆಯಲ್ಲ ಅವ್ರದ್ದು ಇನ್ಸ್ಟಿಟ್ಯೂಟ್. ಆದರೂ ನಮಗೆ ಯಾವತ್ತೂ ಕ್ವೆಶ್ಚನ್ ಮಾಡಿಲ್ಲ ನೀವು ಯಾಕೆ ಹಾಕ್ತೀರಾ ಅಂತ. ಆದರೂ ನಮಗೆ ರಿಲಿಜನ್ ಬೇರೆ ಇದ್ದಿದ್ದು ನಮಗೆ ತುಂಬ ಸಪೋರ್ಟಿವ್ ಆಗಿದ್ವಿ. ಈಗ ಯಾಕೆ ನಮ್ಮ ಹಿಜಾಬ್ ಮೇಲೆ ಎಲ್ಲರೂ ಕ್ವೆಶ್ಚನ್ ಮಾಡ್ತಿದ್ದೀರಾ? ಕಾನ್ಸ್ಟಿಟ್ಯೂಷನಲ್ಲಿ ಯಾವುದೂ ಇಲ್ಲ, ರೈಟ್ ಟು ರಿಲಿಜನ್ ಅಂತಲೇ ಇರೋದು, ನಮ್ಮ ಫಂಡಮೆಂಟಲ್ ರೈಟ್ ಅದು. ನಾವು ಹಿಜಾಬ್ ಹಾಕ್ತೀವಿ. ಕ್ಲಾಸ್ ಒಳಗಡೆ ನಾವು ಸ್ಟೇಟ್ಸಲ್ಲಿ ಹತ್ತುವಾಗ ಏನು ಹಿಜಾಬ ಅಂತ ಇದು ಕೇಸರಿ ಶಾಲ್ ಅದು ನಮಗೆ ಗೊತ್ತಿಲ್ಲ, ನಿಮ್ಮಲ್ಲಿ ಇದೆಯಾ ಇಲ್ವಾ ಅಂತ ಅದಂತೂ ಗೊತ್ತಿಲ್ಲ. ಬಟ್ ನಮಗೆ ಈ ಥರದ್ದು ಹಾಕ್ತಿದ್ದೀರಾ ಅಂತ ನಮಗೆ ಆವಾಜ್ ಹಾಕ್ತಿದ್ದೀರಲ್ಲ. ಅವ್ರ ರಿಲಿಜನ್ ಎಷ್ಟು ಫಾಲೋ ಮಾಡ್ತಿದ್ದೀರಾ, ಏನು ನಾವು ನಮ್ಮ ರಿಲಿಜನ್ ಫಾಲೋ ಮಾಡ್ತಿದ್ದೀವಲ್ಲ, ಅವ್ರ ರಿಲಿಜನ್ ಎಷ್ಟು ಫಾಲೋ ಮಾಡ್ತಿದ್ದೀರಾ ಅಂತ ಅವ್ರಿಗೆ ಕೇಳಬೇಕಾಗಿತ್ತು. ಅವ್ರು ಏನು ಫಾಲೋ ಮಾಡ್ತಿಲ್ಲ, ಬಟ್ ನಮಗೂ ಕ್ವೆಶ್ಚನ್ ಮಾಡೋಕ್ಕೆ ಬಂದರೆ ಅವ್ರು ಯಾರು? ಸ್ಟೇಟಸ್ ಹಾಕ್ತವ್ರೆ ನಮಗೆ. ಏನು ನಾವು ನೋಡ್ತೀವಿ, ನಮ್ಗೇನು ಕಿತ್ಕೋತೀರಾ ನೀವು? ಸ್ಟೇಟಸ್ ಏನು ಹಾಕಿದ್ದಾರೆ ಅಂದರೆ ನೀವು ಹಿಜಾಬ್ ಬೇರೆ ಏನೇನು ಮಾಡ್ತೀರಾ ನೋಡ್ತೀವಿ ನಾವು, ನೀವು ನಮ್ಮದು ಏನು ಕಿತ್ಕೊಳ್ಳೋಕ್ಕಾಗಲ್ಲ, ನಾವು ಶಾಲ್ ಹಾಕ್ತೀವಿ ಅಂತ ನಮಗೆ ರೆಕ್ಸಕ್ಕೆ ನಮಗೆ ಅಗೇನ್ಸ್ಟ್ ಆಗಿ ಸ್ಟೇಟಸ್ ನಮಗೆ ಹಾಕ್ತಾರೆ. ನಮ್ಮ ಕ್ಲಾಸ್ ಅವರೇ, ಬೇರೆ ಯಾರೂ ಹಾಕ್ತಿಲ್ಲ. ನಮ್ಮ ಜೊತೆ ನಮ್ಮ ಮುಂದೆ ಹೆಂಗಿರ್ತಾರೆ ಅಂದರೆ ನಿಮ್ಮ ಥರ ಯಾರೂ ಇಲ್ಲ ಅಂತ ಆ ಥರ ಇರ್ತಾರೆ. ಹಿಂದೆ ಏನಂದರೆ ಏನು ಕನ್ನಡದಲ್ಲಿ ಹೇಳೋಕ್ಕಾಗ್ತಲ್ಲ, ಚೂರ ಬುಕ್ನೇಗ ಕಾಮ್ ಕರ್ತೀನಿ ಕರ್ಕೊಬೋಲ್ತೀನಿ ಆ ಥರ ಮಾಡ್ತಾರೆ. ಇಲ್ಲ ನಮ್ಮ ಕಾಲೇಜಲ್ಲಿ ನಾನು ಹೇಳ್ತಿದ್ದೀರಲ್ಲ, ನಮ್ಮ ಲೆಕ್ಚರರ್ಸ್ ಆಗಲಿ ನಮ್ಮ ಪ್ರಿನ್ಸಿಪಲ್ ಆಗಲಿ ಯಾರೂ ನಮಗೆ ಅಬ್ಜೆಕ್ಟ್ ಇಲ್ಲಿ ತನಕನೂ ಮಾಡಿಲ್ಲ. ನೀವು ಬುರ್ಕಾ ತೆಗೀರಿ, ನಿಮ್ಮ ಹಿಜಾಬ್ ತೆಗೀರಿ ಅಂತ ಯಾವತ್ತೂ ಹೇಳಿಲ್ಲ. ಇಲ್ಲ ಈಗ ಇದು ಇಶ್ಯೂಸ್ ಆಗ್ತಿದೆಯಲ್ಲ, ಅದನ್ನು ನೋಡಿನೂ ಕೂಡ ನಮಗೆ ಯಾವತ್ತೂ ಹೇಳಿಲ್ಲ. ಬಟ್ ನಮ್ಮ ರೈಟ್ ನಾವು ಹಿಜಾಬ್ ಹಾಕ್ತೀವಿ, ಯಾವ ಥರದ್ದಿಲ್ಲ. ಆ ಥರ ಇದ್ರೆ ನಾವು ಇವತ್ತು ಬರ್ತಾನೆ ಇರಲಿಲ್ಲ ಕಾಲೇಜಿಗೆ. ಯೂನಿಫಾರ್ಮ್ ಹಾಕ್ತೀವಿ ನಾವು, ಕಾಲೇಜಿಗೆ ಒಳಗಡೆ ಬರ್ತೀವಲ್ಲ ಕ್ಲಾಸಿಗೆ, ಬುರ್ಕಾ ತೆಗೆದು ಯೂನಿಫಾರ್ಮಲ್ಲೇ ಇರ್ತೀವಿ, ಹಿಜಾಬ್ ಹಾಕ್ತೀವಿ. ಅದು ನಮಗೇನು ಅಬ್ಜೆಕ್ಟ್ ಮಾಡಿದ್ರೆ ನಾವು ಹೊರಗಡೆ ಬುರ್ಕಾ ಒಳಗಡೆ ಯೂನಿಫಾರ್ಮೇ ಹಾಕೋದು. ಯಾವತ್ತೂ ನಾವು ಕಲರ್ ಡ್ರೆಸ್ ಹಾಕೊಂಡು ಮೇಲ್ಗಡೆ ಬುರ್ಕಾ ಹಾಕೊಂಡು ಯಾವತ್ತೂ ಬರಲಿಲ್ಲ. ಯೂನಿಫಾರ್ಮೇ ಬರ್ತಿದ್ದು. ಚಳಿ ಇದೆಯಲ್ಲ ಅಂತ ಹಾಕೊಂಡು ಕೂರ್ತಿದ್ವಿ. ನಮಗೆ ಯಾವುದೇ ಇವರು ಪ್ರಿನ್ಸಿಪಲ್ ಮ್ಯಾಮ್ ಆಗಲಿ ಬೇರೆ ಲೆಕ್ಚರರ್ಸ್ ಆಗಿ ಯಾರೂ ಹೇಳಿಲ್ಲ ನೀವು ಯಾಕೆ ಈ ಥರ ಕೂತಿದ್ದೀರಾ ಅಂತಲೂ ಹೇಳಿಲ್ಲ.